ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಹಾಗೆ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡುವ. ಹೇಗೆ ವಿಡಿಯೋ ಮಾಡೋದು, ಏನೆಲ್ಲ ಮಾಡಿದ್ದೀನಿ ನೋಡಿ. ನಾನು ಇವತ್ತು ಸಬ್ಬಕ್ಕಿ ಮಾಡಿ ಚಟ್ಟಂಬಡೆ ಮಾಡಿದ್ದೀನಿ. ಚಾಗೊಂದು ಸೂಪರಾಗಿದೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಚಟ್ಟಂಬಡೆ ಮಾಡಿದ್ದೀನಿ, ತುಂಬ ಟೇಸ್ಟಾಗಿತ್ತು. ಹಾಗೆ ಮಾಡಿದ ತಕ್ಷಣ ಖಾಲಿ ಆಗ್ತದೆ. ನೋಡಿ, ಸೂಪರಾಗಿದೆ. ಅದನ್ನು ಹೇಗೆ ಮಾಡೋದು ಏನು ಅಂಥೇಳಿ ನೋಡುವ ಬನ್ನಿ. ತಿಂದ ರಿಪ್ಲೈ ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಅವ್ರ ಮೊಬೈಲಲ್ಲಿ ಬಿದ್ದಿದ್ದಾರೆ, ನಮ್ಮ ಮಗ ನೋಡಿ ಹೇಳ್ತಾನೆ ಮೇಲೆ ಸೂಪರಾಗಿದೆ ಅಂತ. ಹಾಗೆ ನೋಡುವ ಏನೆಲ್ಲ ಮಾಡಿ ಹಾಕಿ ಮಾಡಿದ್ದೀನಿ ಅಂತ. ನೋಡಿ, ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಾಬುದಾನಿ ಅಂತ ಹೇಳ್ತಾರೆ, ಸಬ್ಬಕ್ಕಿ ಅಂತ ಹೇಳ್ತಾರೆ. ಒಂದು ಬೌಲ್, ಅಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ನೋಡಿ, ಇದನ್ನು ನೆನೆಸಿಡ್ಲಿಕ್ಕೆಲ್ಲ ಇಲ್ಲ, ಹಾಗೆ ಡ್ರೈ ತಗೊಂಡು ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದೆರಡು ಸರಿ ಪಲ್ಸ್ ಮಾಡ್ಕೊಳ್ಳುವ. ಯಾಕೆಂದರೆ ಅದು ಸ್ವಲ್ಪ ಜಸ್ಟು ನಾವು ಒಬ್ಬ ಸಜ್ಜಿಗೆ ಅಷ್ಟು ಇದಾದರೆ ಸಾಕು. ನೋಡಿ, ಅದಕ್ಕೆ ಸ್ವಲ್ಪ ದಪ್ಪ ಸಾಕು. ಇದನ್ನೀಗ ನಾವು ಒಂದು ಪ್ಲೇಟಿಗೆ ಹಾಕೊಳ್ಳುವ. ಇಷ್ಟೆಲ್ಲ ಸುಮಾರಾಗಿದೆ, 10ರಿಂದ 12-15 ಆಗಿದೆ. ನೋಡಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇಷ್ಟು ಚಿಕ್ಕದಾಗಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಎಲ್ಲ ಹಾಕಿ ಇದಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ. ನಿಮಗೆ ಬೇರೆ ಏನಾದರೂ ಸೇರಿಸ್ಲಿಕ್ಕೆ ಮನಸ್ಸಿದ್ರೆ ಅದನ್ನು ಸಾಕೊಳ್ಳಿ. 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ಳುವ. 1.5-2 ಸ್ಪೂನ್ ಸಾಕು. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ನೀರನ್ನು ಸ್ವಲ್ಪ ಹಾಕಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಇದು ಮಿಕ್ಸ್ ಸ್ವಲ್ಪ ಜಾಸ್ತಿ ನೀರು ಬೇಕಾಗೋದಿಲ್ಲ, ಯಾಕೆಂದರೆ ನೀರುಳ್ಳಿ ಹಾಕಿದ್ದೀವಲ್ಲ, ಹಾಗೆ ಅದರಲ್ಲಿ ನೀರು ಬಿಡ್ತದೆ. ಈಗ ತುಂಬ ಮಿಕ್ಸ್ ಮಾಡ್ಕೊಂಡು ಮಾಡಿದರೆ ಸ್ವಲ್ಪ ನೀರಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ನಾವು ಹಾಕಿದ ಮಿಶ್ರಣ ಎಲ್ಲ ಅದರೊಟ್ಟಿಗೆ ಬೆರಿಬೇಕು. ಹಾಗೆ ನೋಡಿ, ಚೆಂದ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಇದು ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು ನಮಗೆ. ಏಕೆಂದರೆ ನಾವು ಚಟ್ಟಂಬಡೆ ಆಕಾರದಲ್ಲಿ, ವಡೆ ಆಕಾರದಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ಉಂಡೆ ಕಟ್ಟೋದಾಯಿತು. ನಿಮಗೆ ಯಾವ ಥರ ಬೇಕೋ ಆ ಥರ ಆಕಾರದಲ್ಲಿ ಮಾಡ್ಕೊಳ್ಳಿ. ನನಗೆ ಹೀಗೆ ಚಟ್ಟಂಬಡೆ ಮಾಡ್ಕೊಂಡಿದ್ದೀನಿ. ವಡೆ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕಿಬಿಡಿ. ಬಿಸಿ ಹಾಕುವಾಗ ಸ್ವಲ್ಪ ಕೈ ಜಾಗಿರುತ್ತೆ. ಯಾಕೆಂದರೆ ಸಬ್ಬಕ್ಕಿ ಹಾಕಿದ್ರೆ ಕೆಲವು ಸಬ್ಬಕ್ಕಿ ಸಿಡಿಯೋ ಚಾನ್ಸ್ ಉಂಟು. ಆದರೆ ನಾನು ಹೊಲಸು ಮಾಡ್ಕೊಂಡಿದ್ರೆ ಅದು ಸಬ್ಬಕ್ಕಿ ಸಿಡಿಯೋದಿಲ್ಲ, ಅದರೊಳಗೆ ಇಡೀ ಸೇರಿಕೊಂಡಿದ್ರೆ ಮಾತ್ರ ಸಿಡಿಯುತ್ತದೆ. ಹಾಗಾಗಿ ನೀವು ಅದನ್ನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡೇ ಹಾಕ್ಕೊಳ್ಳಿ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ನೋಡಿ, ಎಷ್ಟು ಒಳ್ಳೆ ಬಂದಿದೆ. ನಾವು ಕಡಲೆಬೇಳೆ ವಡೆ ಮಾಡಿದಾಗೆ ಆಗಿದೆ ನೋಡಿ. ಇದು ಹೀಗೆ ಮಾಡಿ ನೋಡಿ ಹೇಗಾಗ್ತದೆ ಅಂತ ನೀವು ಹೇಳಿ. ಆದರೆ ಎಂತ ಅಂದರೆ ಯಾವಾಗಲೂ ನಾವು ಕಡಲೆ ಹಿಟ್ಟಲ್ಲೇ ಮಾಡ್ಕೊಂಡು ತಿಂತೀನಿ, ನಮಗೂ ಸಹ ಬೇಜಾರಾಗಿರ್ತದೆ. ಹಾಗೆ ಈಗ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಮಾಡಿ ನೋಡಿ, ನಿಮ್ಗೆ ಇಷ್ಟ ಹಾಗೆ ಆಗ್ತದೆ ಯಾವಾಗಲೂ. ಸೊ ಒಂದ್ಸಲ ನೋಡಿದ್ರಲ್ಲ ಹೇಗಾಗಿದ್ದೀನಿ ಅಂತ. ಹೊಸದೊಂದು ಟ್ರೈ ಮಾಡಿದ್ದೀನಿ. ನೀವು ಸಹ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಆಗ್ತಿಲ್ದವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಲೈಕ್ ಕೊಡಲಿಕ್ಕೆ ಕಂಜೂಸಿ ಮಾಡಬೇಡಿ, ಲೈಕ್ ಕೊಡಿ. ಲೈಕಿಗೆ ನಿಮ್ಮ ಹಣ ಕಟ್ಟಾಗೋದಿಲ್ಲ. ವಿಡಿಯೋ ನೋಡಿದರೆ ಲೈಕ್ ಕೊಡೋದಿಲ್ಲ. ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೂಪರಾಗಿದೆ. ನೀವು ಸಹ ಮಾಡಿ ನೋಡಿ ಹೇಗಾಗ್ತಂತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.